ಈ ವಚನಾನಂದ ಸ್ವಾಮೀಜಿಯವರಿಗೆ ದಾವಣಗೆರೆಯ ವಿಶೇಷ ಪೋಕ್ಸೋ ನ್ಯಾಯಾಲಯ ಮಂಜೂರು ಮಾಡಿದಂಥ ನಿರೀಕ್ಷಣಾ ಜಾಮೀನು ಆದೇಶವನ್ನು ಮೊನ್ನೆ ದಿನಾಂಕ 25/6/2026 ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯ ರದ್ದುಪಡಿಸುವ ಮೂಲಕ ಮತ್ತು ವಚನಾನಂದ ಸ್ವಾಮೀಜಿಯವರಿಗೆ 3 ವಾರಗಳ ಒಂದು ಸಮಯವನ್ನು ನೀಡಿ ಈ 3 ವಾರದೊಳಗೆ ನಿರೀಕ್ಷಣಾ ರೆಗ್ಯುಲರ್ ಬೇಲಿಗಾಗಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿ ನೀವು ರೆಗ್ಯುಲರ್ ಜಾಮೀನನ್ನು ಪಡ್ಕೊಳ್ಬೋದು ಅಂತ ಹೇಳಿ 3 ವಾರಗಳವರೆಗೆ ಕೂಡ ಸ್ವಾಮೀಜಿಯವ್ರನ್ನ ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಆದೇಶ ನೀಡಿದ್ದರಿಂದ ಸದರಿ ಆದೇಶದ ಪ್ರಕಾರ ನಾವು ನಿನ್ನೆ ದಿವಸ ಅಂದರೆ ದಿನಾಂಕ 27/6/2026 ಮಧ್ಯಾಹ್ನ 3 ಗಂಟೆಗೆ ನಾವು ರೆಗ್ಯುಲರ್ ಬೇಲ್ ಅರ್ಜಿಯನ್ನು ಈ ದಾವಣಗೆರೆಯ ವಿಶೇಷ ಪೋಕ್ಸೋ ನ್ಯಾಯಾಲಯದಲ್ಲಿ ಸಲ್ಲಿಸಿಕೊಂಡಿದ್ದೇವೆ. ಸದರಿ ಪ್ರಕರಣ ಪುನಃ ದಿನಾಂಕ 30/6/2026 ನಿಗದಿಯಾಗಿದೆ. ಆ ದಿನ ಸರ್ಕಾರದ ಪರವಾಗಿ ತಕರಾರು ಸಲ್ಲಿಸಲಿಕ್ಕೆ ಮತ್ತು ಏನು ದೂರುದಾರಿದ್ದಾರೆ ಅವರು ಕೂಡ ತಕರಾರು ಸಲ್ಲಿಸಲಿಕ್ಕೆ ಅವತ್ತು ನಿಗದಿಯಾಗಿದೆ. ಆ ದಿವಸ ತಕರಾರು ಸಲ್ಲಿಕೆ ಆದರೆ ಅದೊಂದು ವಿಚಾರಣೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಈ ರೆಗ್ಯುಲರ್ ಬೇಲ್ ಕೊಡಬೇಕು ಬೇಡ ಅನ್ನೋದ್ರ ಬಗ್ಗೆ ನ್ಯಾಯಾಲಯ ಆದೇಶ ಮಾಡ್ತದೆ. ಈಗ ಹೈಕೋರ್ಟ್ ಆದೇಶ ನೀಡಿದ ನಮಗೆ ಆದೇಶ ಪತ್ರ ಸಿಕ್ಕಿತ್ತು. ಆದೇಶ ಪತ್ರ ಸಿಕ್ಕಿಲ್ಲ, ನಾವಲ್ಲೇ ಕೋರ್ಟ್ನಲ್ಲಿ ಇದ್ವಲ್ಲ, ಆದೇಶ ಕೇಳಿಸ್ಕೊಂಡಿದ್ದೇವೆ. ಆದೇಶ 3 ದಿನ ಕೋರ್ಟ್ ರಜಾ ಇದ್ದಿದ್ದರಿಂದ 25ಕ್ಕೆ ಆದೇಶ ಆಯಿತು. 26, 27, 28 3 ದಿನ ಕಂಟಿನ್ಯೂ ರಜಾ ಇದೆ. ನಾಳೆಗೆ ಅದು ಅಪ್ಲೋಡ್ ಆಗ್ತದೆ, ನಮ್ಗೆ ಸಿಗ್ತದೆ ನಾಳೆ ದಿವಸ.